ನನ್ನ ಅನುಭವನ ನಾನು ಪ್ರಯೋಗ ಮಾಡ್ಕೊಂಡು ಪಡೆದಂತ ಅನುಭವನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಇವತ್ ಬಂದಿದ್ದೀನಿ. ಕಲರ್ ಥೆರಪಿ ಅಂದ ಕೂಡ್ಲೆ ಕಲರ್ ಇಂದ ಏನಾಗುತ್ತೆ ಅನ್ನೋ ಸಹಜವಾದ ಕುತೂಹಲ ಎಲ್ಲರಿಗೂ ಇರುತ್ತೆ. ಕಲರ್ ಥೆರಪಿ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಂಬಿಕೆ ಇರಬೇಕು, ಸಹನೆ ಇರಬೇಕು, ಆಶಾಭಾವನೆ ಇರಬೇಕು. ಹಾಗಿದ್ದಾಗಿ ಖಂಡಿತ ಅದು ವರ್ಕ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿನ ಈಗಾಗ್ಲೇ ಗುರೂಜಿ ಸರ್ ಎಲ್ಲರಿಗೂ ತಲುಪಿಸಿದ್ದಾರೆ. ಈಗ ನನ್ನ ಕೆಲವು ಅನುಭವಗಳು ನಾನ್ ಪಡ್ಕೊಂಡಂತ ಒಂದು ಲಾಭನ ನಿಮ್ ಜೊತೆ ಹಂಚ್ಕೊಳ್ತೀನಿ ಮೇಡಮ್. ಮೊದಲನೇದಾಗಿ ನಮ್ಗೆ ಯೂಶಲಿ ಈ ಒಂದು 40 ಆಗ್ತಾ ಇದ್ದಂಗೆನೆ ಈ ಕಾಲು ಕೈ ಜೋಮ್ ಹಿಡ್ಕೊಳತ್ತೆ, ನಡೆಯೋದ್ ಕಷ್ಟ ಆಗುತ್ತೆ, ಜುಮು ಅನ್ನತ್ತೆ, ಈ ಎಲ್ಲ ಪ್ರಾಬ್ಲಮ್ಗಳಿರುತ್ತೆ. ಇದನ್ನ ನಾವು ಮನೆಯಲ್ಲೇನೆ ಹೇಗೆ ಒಂದು ಸಣ್ಣ ಪ್ರಯತ್ನದಿಂದ ಸರಿಪಡಿಸ್ಕೊಳ್ಬಹುದು ಅನ್ನೋದಕ್ಕೆ ಇದು ಕೂಡ ನನ್ನ ಅನುಭವ. ಒಂದು ಬಕೆಟ್ ನಲ್ಲಿ ಬಿಸಿನೀರ್ ತಕೊಂಡು, ಇದಕ್ಕಾಗಿ ನಾವು ಸಪ್ರೇಟ್ ಸಮಯ ಅಂತ ಏನು ಇಟ್ಕೋಬೇಕಾಗಿಲ್ಲ. ಒಂದು ಟಿವಿ ನೋಡ್ತಾಲೋ ಮಾತಾಡ್ತಾಲೋ ಆರಾಮಾಗಿ ರೆಸ್ಟ್ ತಗೊಳ್ತಾ ಇರುವಾಗ್ಲೋ ಈ ಕೆಲಸನ ಮಾಡ್ಕೊಳ್ಬಹುದು. ಒಂದ್ ಅರ್ಧ ಬಕೆಟ್ ನೀರ್ ತಕೊಂಡು ಅದರಲ್ಲಿ 2 ರಿಂದ 4 ಸ್ಪೂನು ಸೈಂಧವ ಲವಣ ಹಾಕ್ಬೇಕು, ಅರ್ಧ ಸ್ಪೂನು ನಿಂಬೆ ರಸ ಹಾಕ್ಬೇಕು, ಪಚ್ಕರ್ಪೂರ ಹಾಕ್ಬೇಕು. ಪಚ್ಕರ್ಪೂರ 2 ಪೀಸ್ಗಳನ್ನ ಹಾಕ್ಬೋದು. ಇದಿಷ್ಟನ್ನು ಹಾಕ್ಬಿಟ್ಟು 15 ನಿಮಿಷ ಅಥವಾ ಊಟಕ್ಕೆ 1 ಗಂಟೆ ಮುಂಚೆ ಮಾಡ್ಬೇಕು, ಇಲ್ಲ ಊಟ ಆದ ನಂತರ 1 ಅವರ್ ಬಿಟ್ಟು ಮಾಡ್ಬೇಕು. ಕಾಲನ್ನ ಇಟ್ಕೊಂಡು ಕೂತ್ಕೊಂಡು 21 ಡೇಸ್ ನಾವ್ ಈ ಪ್ರಯತ್ನನ ಮಾಡಿದ್ದೆ ಆದ್ರೆ ಮಿರಾಕಲ್ ಅಂತೂ ಆಗುತ್ತೆ. ಅಂದ್ರೆ ಇದು ನಾನು ಯಾಕೆ ಮಿರಾಕಲ್ ಆಗುತ್ತೆ ಅಂತಂದ್ರೆ ನನ್ಗೆ ಅನುಭವ ಆಗಿದೆ, ಖಂಡಿತ ವರ್ಕ್ ಆಗತ್ತೆ. ಇದು ಮೊದಲನೇದು. ಎರಡನೇದಾಗಿ ಕೆಲವು ಸಲ ನಮ್ಗೆ ಈ ಬೇಳೆಕಾಳು ಆ ತರದ್ದು ಏನಾದ್ರು ಐಟಮ್ ತಿಂದಾಗ ಸ್ವಲ್ಪ ಒಂಥರ ಎದೆ ಉರಿ ಬರೋದೇ ಆಗ್ಲಿ ಅಥವಾ ಕೆಮ್ಮು ಬರೋದೇ ಆಗ್ಲಿ ಈ ತರ ಆಗತ್ತೆ. ಅದು ಕೆಲವು ಸಲ ವಯಸ್ಸಾದವ್ರಿಗೆ ಜಾಸ್ತಿ ಈ ತರ ಆಗತ್ತೆ, ಜೀರ್ಣ ಆಗೋದಿಲ್ಲ ಅದು. ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ರೈಟ್ ಹ್ಯಾಂಡು ಲಿಟಲ್ ಫಿಂಗರ್ ಅಲ್ಲಿ 3rd ಜಾಯಿಂಟ್ ಈ ಕೆಳಗಡೆ ಬರುತ್ತೆ ನೋಡಿ, ಇಲ್ಲಿಗೆ ಪರ್ಪಲ್ ಸ್ಕೈ ಬ್ಲೂ ಬ್ಲ್ಯಾಕ್ ಅನ್ನ ಕಾಣಿಸ್ತಾ ಇದೆಯಾ ಮೇಡಮ್? ನೀವು ಕಾಣಿಸಂಗಿಲ್ಲ, ನಿಮ್ದು ಸ್ವಲ್ಪ ನೀವು ಕೂತದ್ದು. ಈ ಸದ್ಯ ಕಾಣಿಸೋದು. ಈ ಜಾಯಿಂಟ್ಗೆ ಬಲಗೈನ ಕಿರುಬೆರಳು, ಈ ಜಾಯಿಂಟ್ಗೆ ಪರ್ಪಲ್ ಸ್ಕೈ ಬ್ಲೂ ಬ್ಲ್ಯಾಕ್ ಕಲರ್ 3 ಒಂದು ಸುತ್ತು ಬರೋ ಹಾಗೆ ಒಂದ್ರ ಮೇಲೆ ಒಂದು 3 ಸುತ್ತು ಹಾಕೋಬೇಕು ಮೇಡಮ್. ಪರ್ಪಲ್ ಸ್ಕೈ ಬ್ಲೂ ಬ್ಲ್ಯಾಕ್ ಬಲಗೈನ ಕಿರುಬೆರಳ 3ನೇ ಜಾಯಿಂಟ್ಗೆ. ಇದು ಏನಾಗುತ್ತೆ ಅಂದ್ರೆ ನಮ್ಮ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳನ್ನ ಸ್ಟ್ರೆಂಥನ್ ಮಾಡುತ್ತೆ. ಇದರಿಂದ ಜೀರ್ಣ ಶಕ್ತಿ ನಮಗೆ ಚೆನ್ನಾಗಾಗತ್ತೆ. ನಾವು ಬೇಳೆಕಾಳುಗಳನ್ನ ತಿಂದಾಗ ಕೂಡ ಮುಂದೆ ಈ ಸಮಸ್ಯೆಗಳು ಕಂಡು ಬರೋದಿಲ್ಲ. ಇನ್ನು ಥ್ರಾಟ್ ಇರಿಟೇಷನ್, ನಮ್ಗೆ ಥ್ರಾಟ್ ಇರಿಟೇಷನ್ ಬಂದ್ರೆ ಬಹುಶಃ ಅದು 1 ವಾರ 15 ದಿನ ತುಂಬಾ ತೊಂದರೆ ತಗೊಳುತ್ತೆ. ಅಥವಾ ನಾವೇನಾದ್ರು ಅಲೋಪತಿ ಔಷಧಿಗೆ ಹೋಗಿದ್ದೆ ಆದ್ರೆ ಅದರ ಸೈಡ್ ಎಫೆಕ್ಟ್ಸ್ ಕೂಡ ನಮಗಾಗತ್ತೆ. ಅದ್ ಏನು ಬೇಡ, ನಮಗೆ ಸೈಡ್ ಎಫೆಕ್ಟ್ಸ್ ಬೇಡ, ನ್ಯಾಚುರಲ್ ಆಗ್ಬೇಕು ಅಂದಾಗ ನಾವ್ ಏನ್ ಮಾಡ್ಬಹುದು? ಅಗೈನ್ ಫಸ್ಟ್ 2 ತೋರ್ಬೆರಳಿಗೆ ಮೊದಲನೇ ಜಾಯಿಂಟ್ ಅಲ್ಲಿ ಬ್ಲ್ಯಾಕ್ ಕಲರ್ ಹಾಕೋಬೇಕು. ಮೊದಲನೇ ಜಾಯಿಂಟ್ಗೆ ಬ್ಲ್ಯಾಕ್ ಕಲರು, 2ನೇ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರು, 3ನೇ ಜಾಯಿಂಟ್ಗೆ ಆರೆಂಜ್ ಕಲರ್. ಮೇಡಮ್ ಕೇಳಿಸ್ತಿದಲ್ಲ? ಇದು ಹಾಕೊಂಡಾಗ ಏನಾಗುತ್ತೆ, ಬಹುಶಃ 1-2 ದಿನ ನಾವು ಗಾರ್ಗಲ್ ಮಾಡ್ತೀವಿ, ಉಪ್ಪು ನೀರೆಲ್ಲ ಹಾಕೊಂಡು ಗಾರ್ಗಲ್ ಮಾಡ್ತೀವಿ. ಬಟ್ ಈ ಆಂಟಿಬಯೋಟಿಕ್ ತಗೊಳ್ಳೋದನ್ನ ತಪ್ಪಿಸ್ಕೋಬಹುದು.
ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ನ ತಪ್ಪಿಸ್ಕೊಳ್ಬಹುದು. ಮನೆಯಲ್ಲಿ ಇದನ್ನ ಸರಳವಾಗಿ ಪರಿಹಾರ ಕಂಡುಕೊಳ್ಬಹುದು ಮೇಡಮ್. ನೆಕ್ಸ್ಟ್, ಮಂಡಿ ನೋವು. ಯೂಶಲಿ 90% ಜನ ಮಂಡಿ ನೋವು ಅಂತ ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ಮಂಡಿ ನೋವಿಗೆ ಏನ್ ಮಾಡ್ಬೋದು ಅಂತಂದ್ರೆ, ಅದು ಕಾರಣಗಳು ತುಂಬಾ ಇರತ್ತೆ. ಮುಖ್ಯವಾದ ಕಾರಣ ಅಂತಂದ್ರೆ, ಒಂದು ಮಂಡಿ ಮೂಳೆನಲ್ಲಿ ಸವತ ಇರಬಹುದು, ಅಥವಾ ನಾವು ಯಾವತ್ತೂ ಅಪರೂಪಕ್ಕೊಂದ್ಸಲ ಮೆಟ್ಲು ಹತ್ತದಾಗ ಅದರ ಎಫೆಕ್ಟ್ ಕೂಡ ಇರ್ಬೋದು. ಆ ತರ ಆದಾಗ ನಾವೇನ್ ಮಾಡ್ಬೋದು, ಪ್ರತಿ ರಾತ್ರಿ ಮಲ್ಕೊಳ್ಬೇಕಾದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸ್ಟ್ರಿಪ್ ಸಿಕ್ಕತ್ತೆ, ಮೆಡಿಕಲ್ ಸ್ಟ್ರಿಪ್ ಅಂತ. ಅದಕ್ಕೆ ಮೆಂತ್ಯ ಕಾಳುಗಳನ್ನ ಅಂಟಿಸ್ಬಿಟ್ಟು, ಇದು ಎಡಗಾಲು ಬಲಗಾಲು ಈ ಎರಡನೇ ಜಾಯಿಂಟಿಗೆ ಮೆಂತ್ಯ ಸ್ಟ್ರಿಪ್ ಅನ್ನ ಅಂಟಿಸ್ಕೊಳ್ಬೇಕು, ಬಿಗಿಯಾಗಿ ಅಂಟಿಸ್ಕೋಬೇಕು. ನಂತರ ತೋರ್ ಬೆರಳಿಗೆ 2 ಅಲಸಂದೆ ಕಾಳನ್ನ ತೋರು ಬೆರಳ 2ನೇ ಜಾಯಿಂಟಿಗೆ ಅಂಟಿಸ್ಬೇಕು. ಹಾಗೆ ಒಂದು ಮೆಣಸನ್ನು ಕೂಡ ಈ ಬೆರಳಿಗೆ ಅಂಟಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಸಹಜವಾಗಿ ಬಂದಂತ ಮಂಡಿ ನೋವು ಅಲ್ಪ ಮಟ್ಟಿಗೆ ನಿಮಗೆ ರಿಲೀಫ್ ಅನ್ನ ಕೊಡುತ್ತೆ. ಹಾಗೆ ಕೆಲವರಿಗೆ ಮಂಡಿ ಊದ್ಕೊಂಡ್ಬಿಟ್ಟಿರುತ್ತೆ. ಊದ್ಕೊಂಡಾಗ ಏನ್ ಮಾಡ್ಬೇಕು ಅಂದ್ರೆ, ಅವರು ಬಲಗೈ ತೋರು ಬೆರಳ ಮಧ್ಯ ಭಾಗಕ್ಕೆ ಎಲ್ಲೋ ರಿಂಗ್ ಹಾಕ್ಬೇಕು. ಮಧ್ಯ ಭಾಗಕ್ಕೆ ಎಲ್ಲೋ ರಿಂಗ್ ಹಾಕಿದ್ರೆ ಅದು ಮಂಡಿನಲ್ಲಿ ನೀರೇನಾದ್ರು ಸೇರ್ಕೊಂಡಿರತ್ತೆ, ಅದನ್ನ ಆ ಎಲ್ಲೋ ರಿಂಗ್ ಏನ್ ಮಾಡತ್ತೆ, ನೀರನ್ನ ಹೀರ್ಕೊಳ್ಳೋ ಹಾಗೆ ಮಾಡಿ ಅದು ಊತ ಕಡಿಮೆ ಮಾಡತ್ತೆ. ಹಾಗೇನೆ ಮಂಡಿನಲ್ಲಿ ನಡಿಬೇಕಾದ್ರೆ ಕೆಲವರಿಗೆ ಕಟಕಟ ಅಂತ ಶಬ್ದ ಬರುತ್ತೆ. ಅದನ್ನ ಅನುಭವಿಸೋರಿಗಷ್ಟೇ ಗೊತ್ತಿರತ್ತೆ ಆ ನೋವು ಹೇಗೆ ಅಂತ. ಹಾಗಾಗಿ ಆ ನೋವು ಬಂದಾಗ ಅವ್ರ ಪಾಡು ಬೇಡ. ಅವರಿಗೆ ಒಂದು ಸಜೆಷನ್ ಏನು ಅಂತಂದ್ರೆ, ಎಡಗೈ ಹಾಗೂ ಬಲಗೈ 2 ತೋರು ಬೆರಳ ಈ ಪಕ್ಕ ಪಾರ್ಶ್ವದಲ್ಲಿ ಗ್ರೀನ್ ಕಲರ್ ಅನ್ನ ಹಾಕ್ಬೇಕು. 2 ಬೆರಳ ಪಾರ್ಶ್ವದಲ್ಲಿ ಗ್ರೀನ್ ಕಲರ್. ಅದು ನಮ್ಗೆ ಅಲ್ಲಿ ಗ್ರೀನ್ ಹಾಕೋದ್ರಿಂದ ಲೂಬ್ರಿಕೇಟ್ ಆಗೋ ತರ ಆಗತ್ತೆ. ಸ್ವಲ್ಪ ಆ ಕಟಕಟ ಶಬ್ದಗಳು ಬರೋದು ಕಡಿಮೆ ಆಗತ್ತೆ. ಇದು ಯಾವ್ದನ್ನೇ ಮಾಡ್ಬೇಕಾದ್ರೂ ನಮ್ಗೆ ಸಹನೆ ಬೇಕು. 1 ದಿನ ಮಾಡ್ದೆ, 2 ದಿನ ಮಾಡ್ದೆ, ನನ್ಗೇನೂ ಪರಿಹಾರ ಕಾಣ್ಲಿಲ್ಲ ಅಂತ ಖಂಡಿತ ಹೇಳ್ಬೇಡಿ. ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ಆದಂತ ಒಂದು ಸಮಯ ಅಂತ ನಮ್ಗೆ ಬೇಕೇ ಬೇಕು. ಅದರ ಫಲಿತಾಂಶ ಸಿಗ್ಬೇಕಾದ್ರೆ ನಮ್ಗೆ ಸಹನೆ ಬೇಕು, ಕಾಯ್ಬೇಕು. ನೆಕ್ಸ್ಟ್, ಡ್ಯಾಂಡ್ರಫ್ ಅಂತೂ ಈಗಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕಾಡುವಂತ ಸಮಸ್ಯೆ. ಡ್ಯಾಂಡ್ರಫ್ಗೆ ಏನ್ ಮಾಡ್ಬೋದು, ಅದು ಕೂಡ ಈ ಸ್ಕೈ ಬ್ಲೂ ಎಡಗೈ ಕಿರುಬೆರಳು ಮತ್ತು ತೋರು ಬೆರಳ ಸುತ್ತ ಉಂಗುರ, ಸ್ಕೈ ಬ್ಲೂ ಕಲರ್ ಅನ್ನ 2 ಕೈನಲ್ಲಿ ಕಿರುಬೆರಳಲ್ಲಿ ಕಿರುಬೆರಳು ತೋರು ಬೆರಳು ಸುತ್ತ ಉಂಗುರ ಹಾಕ್ಬೇಕು. ಉಗುರು ಸುತ್ತ ಹಾಕ್ಬೇಕು. ಹೀಗೆ ಉಗುರು ಸುತ್ತ ಮೇಡಮ್, ಉಗುರು ಸುತ್ತ ಹಾಕ್ಬೇಕು. ಅದೇ ರೀತಿ ಬಲಗೈ ತೋರು ಬೆರಳಲ್ಲಿ ಗ್ರೀನು ಹಾಕ್ಬೇಕು ಮೇಡಮ್. ಕಲರ್ ಯಾವ್ದು? ಬಲಗೈ ತೋರು ಬೆರಳಲ್ಲಿ ಗ್ರೀನ್ ಹಾಕ್ಬೇಕು ಈ ಉಂಗುರ ಸುತ್ತ. ಉಂಗುರ ಬೆರಳಿಗೆ ಆರೆಂಜ್ ಕಲರ್ ಹಾಕ್ಬೇಕು. ಸ್ಕೈ ಬ್ಲೂ, ಗ್ರೀನ್, ಆರೆಂಜ್ ಕಲರ್ ಅನ್ನ ಬಳಸೋದ್ರಿಂದ ನಮ್ಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಯಾವುದನ್ನು 1 ದಿನದಲ್ಲಿ ಮ್ಯಾಜಿಕ್ ತರ ವರ್ಕ್ ಆಗೋದಿಲ್ಲ. ನಮ್ಮ ಪ್ರಯತ್ನ ಸತತವಾಗಿ ಇರ್ಬೇಕಾಗತ್ತೆ. ನೆಕ್ಸ್ಟ್, ವಿಭೂತಿ ಬಂದಾಗ ನಾನು ನಿಮ್ಮನ್ನ ಬಹಳ ನೆನ್ಸ್ಕೊಂಡೆ ಮೇಡಮ್. ಹಿರೇಮಠ್ ಮೇಡಮ್ ಅವ್ರನ್ನ ತುಂಬಾ ನೆನ್ಸ್ಕೊಂಡೆ. ನಂಗೆ ವಿಭೂತಿ ಅಂದ ತಕ್ಷಣನೇ ನೆನಪಾಗಿದ್ದೆ ಅವರು. ಈ ವಿಭೂತಿಗೆ ಒಂದು ಮಹಿಮೆ ಇದೆ. ಅಂದ್ರೆ ಅದು ಬಿಳಿ ಬಣ್ಣ. ಈ ಕಲರ್ ಥೆರಪಿನಲ್ಲಿ ಬಿಳಿ ಬಣ್ಣಕ್ಕೆ ತುಂಬಾ ಒಳ್ಳೆ ಒಂದು ಏನ್ ಹೇಳೋದು, ಎನರ್ಜಿ ಇದೆ. ನಾವ್ ಯಾವಾಗ ಇಲ್ಲಿ ಬಿಳಿ ಬಣ್ಣನ ಯಾವ ರೀತಿನೆಲ್ಲಾರು ಹಾಕ್ಬೋದು, ಹೀಗೆ ಹಾಕ್ಬೋದು, ಬಟ್ಟಿಡ್ಬೋದು, ಏನೇ ಮಾಡಿದ್ರು ನಾವು ಈ ಜಾಗನ ಒಂದು
ಒಂದು ಆತ್ಮ ಅಥವಾ ಒಂದು ವಿಧಿಲಿಖಿತ ಏನೆಲ್ಲ ಕರಿತೀವಿ. ಈ ವೈಟ್ ಹಾಕಿದಾಗ ಅಲ್ಲಿ ಸ್ಟ್ರಾಂಗ್ ಕ್ರಿಯೇಟ್ ಆಗತ್ತೆ. ಹಾಗೇನೆ ನಮ್ಮಲ್ಲಿ ಹಳಬರು ಅಂದ್ರೆ ಹಿರಿಯರೆಲ್ಲ ಏನ್ ಮಾಡಿದ್ರು ಅಂದ್ರೆ ಈ ಬಣ್ಣಗಳನ್ನ ಈ ರೀತಿ ಅವ್ರಿಗೆ ಹೇಳೋದ್ ಗೊತ್ತಿರ್ಲಿಲ್ಲ ಅವರಿಗೆ. ಆದ್ರೆ ಅದನ್ನ ಪಾಲಿಸ್ತಾ ಇದ್ರು, ಅದರಿಂದ ಅವರು ಪ್ರಯೋಜನ ಕಂಡುಕೊಂಡಿದ್ರು. ನೋಡಿ, ನಮ್ಮಲ್ಲಿ ಹಿರಿಯರು ಯಾರು ಈ ಹಳೆ ಕಾಲದವರು ಯಾರು ಬೇರೆ ಬಣ್ಣದ ಬಟ್ಟೆಗಳೇ ಹಾಕ್ತಿರ್ಲಿಲ್ಲ. ಬಣ್ಣದ ಬಟ್ಟೆ ರೆಡಿ ಆಗ್ತಿತ್ತು, ಆದ್ರೆ ಅವ್ರು ಹಾಕ್ತಿರ್ಲಿಲ್ಲ. ಬಿಳಿ ಪಂಚೆ, ಬಿಳಿ ಶರ್ಟು, ಹಣೆ ಮೇಲೆ ವಿಭೂತಿ. ಇದು ಅವರನ್ನ ಒಂದು ಲೌಕಿಕ ಜೀವನದಲ್ಲಿ ಒಂದು ಸ್ಟ್ರಾಂಗ್ನೆಸ್ ಅನ್ನ ತಂದು ಕೊಡ್ತಾ ಇತ್ತು. ಹಾಗೆ ಹೆಣ್ಮಕ್ಳಿಗೂ ಕೂಡ, ಹೆಣ್ಮಕ್ಳು ಅಂತಂದ್ರೆ ಒಂದು ಮನೆಯನ್ನ ನಡೆಸುವಂತ ಒಂದು ಹಿರಿಯ ಜೀವ. ಅವಳಿಗೆ ಯಾತಕ್ಕೆ ಈ ಅರ್ಶಿನ ಕುಂಕುಮನ ಹೆಣ್ಮಕ್ಳಿಗೆ ರೂಢಿ ಮಾಡಿದ್ರು ಅಂತಂದ್ರೆ, ಈ ಹಣೆನಲ್ಲಿ ಈ ಜಾಗ ಇದೆಯಲ್ಲ, ಇದು ನಮ್ಮನ್ನ ಕಾನ್ಸಂಟ್ರೇಟ್ ಮಾಡೋದಕ್ ಮಾಡತ್ತೆ. ಈ ಜಾಗದಲ್ಲಿ ರೆಡ್ ಕಲರ್ ಅನ್ನ ಇಟ್ಟಾಗ ಅದು ನಮ್ಗೆ ಆ ಕಡೆ ಈ ಕಡೆ ಹೋಗೋದಿಕ್ ಬಿಡಲ್ಲ. ಒಂದು ಸ್ವಲ್ಪ ನೀವು ಲೆಫ್ಟಿ ಸರ್ ಇರಿ, ಸ್ವಲ್ಪ ಲೆಫ್ಟಿ ಸರ್ ಅಂದ್ರೆ ನಿಮ್ದು ಮುಖ ಅರ್ಧ ಬರ್ತಾ ಇದೆ. ಲೆಫ್ಟಿ ಸರ್ ಇರಿ ಸರ್. ಆ ತರ ಆಗತ್ತೆ. ಅದರಿಂದ ಒಂದು ರೆಡ್ ಕಲರ್ ಅನ್ನ ಹೆಣ್ಮಕ್ಳಿಗೆ ಇಡ್ಲಿಕ್ಕೆ ಹೇಳಿದ್ರು. ಹಾಗೇನೆ ಹಳದಿ ಅಂತಂದ್ರೆ ಪೃಥ್ವಿ ಅಂದ ಕೂಡ್ಲೆ ಪೃಥ್ವಿಗೆ ಹೋಲ್ಸಕ್ಕೆ ಆಗಲ್ಲ. ಅದರಿಂದ ನಾವು ಪಡ್ಕೊಳ್ಳೋ ಪ್ರಯೋಜನ, ಸ್ಟ್ರಾಂಗ್ನೆಸ್ ಅದೆಲ್ಲವೂ ಸ್ತ್ರೀಗೆ ಬರ್ಬೇಕು. ಸ್ತ್ರೀ ಅಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅನ್ನೋದಕ್ಕೆ ಅರಿಶಿನ ಹಚ್ಕೊಳ್ಳೋದಿಕ್ ಹೇಳಿದ್ರು. ನಮ್ಗೆ ಇದ್ರ ಬೆಲೆ ಗೊತ್ತಿಲ್ಲ, ಮಹತ್ವ ಗೊತ್ತಿಲ್ಲ, ಆದ್ರೆ ಅದನ್ನು ಮಾಡ್ತಿದ್ರು. ಅವರ ಮುಖದಲ್ಲಿರೋ ಕಳೆ ನೋಡೋದೇ ಒಂದು ಸಂತೋಷವಾಗಿತ್ತು. ಈ ರೀತಿ ಬಣ್ಣಗಳು ಕೂಡ ನಮ್ಮ ಜೀವನದಲ್ಲಿ ನಮಗ್ ಗೊತ್ತಿಲ್ಲದೇನೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ವಿಭೂತಿ ಬಹಳ 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 ನಮ್ಮ ನಮ್ಮ ಆತ್ಮಸ್ಥೈರ್ಯವನ್ನ ಸ್ಟ್ರಾಂಗ್ ಮಾಡೋದಿಕ್ಕೆ ವಿಭೂತಿಯ ಮಹತ್ವ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಳಿ ಬಣ್ಣ ಅಂತ ಹೇಳ್ಬೋದು. ಇನ್ನು ಎಲ್ಲೋ ಹೊರಗಡೆಗೆ ಹೋಗಿ ಬಂದಾಗ ಅದ್ ಕಾರಣ ಬೇಕಾದಷ್ಟು ಇರ್ಬೋದು. ಕೆಲವರು ಹೇಳ್ತಾರೆ ನಂಗೆ ದೃಷ್ಟಿ ಆಯ್ತು ಅಂತ, ಕೆಲವರಿಗೆ ಹೊರಗಡೆಗೆ ಹೋಗಿ ಬಂದಾಗ ಆಯಾಸ ಆಗತ್ತೆ. ಈ ಆಯಾಸನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು? ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೊಂದು ಇಂಜೆಕ್ಷನ್ ಕೊಡು, ಮತ್ತೊಂದು ಕೊಡು, ರೆಸ್ಟ್ ಮಾಡಿ, ಆಂಟಿಬಯೋಟಿಕ್, ಅವೆಲ್ಲ ಏನೂ ಬೇಕಾಗಿಲ್ಲ. ನಮ್ಮ ಈ ಕಿರುಬೆರಳು ಕೆಳಗಡೆ ಸ್ಕೈ ಬ್ಲೂ ಹಾಗೆ ಡಾರ್ಕ್ ಬ್ಲೂ ಕೂಡ ಹಾಕ್ಬೇಕು. ಹಾಕಿದಾಗ ನಿಮಗೆ ಬಹುಶಃ ಒಂದು ಅರ್ಧ ಗಂಟೆನಲ್ಲಿ ನಿಮಗೆ ಆಯಾಸ ಪರಿಹಾರ ಆಗುತ್ತೆ. ಹಾಗೇನೆ ಹೊರಗಡೆ ಹೋಗಿ ಬಂದಾಗ ನಾವೇನೋ ಸ್ನಾನ ಮಾಡಿ ಅಭ್ಯಾಸ ಇಟ್ಕೊಂಡಿದ್ರೆ ಅದಕ್ಕೆ ಒಂದಿಷ್ಟು ಕಲ್ಲು ಉಪ್ಪನ್ನ ಹಾಕಿ ಮೈ ಮೇಲೆ ಹಾಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಆಯಾಸ ಕೂಡ ಪರಿಹಾರ ಆಗುತ್ತೆ. ಇನ್ನು ಬಾಯಿ ಹುಣ್ಣು ಅಂತಂದಾಗ ಅದು ಹೀಟ್ಗೆ ಆಗಿರತ್ತೆ, ಒಂದೊಂದ್ಸಲ ಕಚ್ಕೊಂಡ್ಬಿಟ್ಟು ಅದು ಹುಣ್ಣಾಗಿರತ್ತೆ. ಅದಕ್ಕೆ ಹೇಗಪ್ಪ ಈ ಕಲರ್ ಥೆರಪಿನಲ್ಲಿ ಅಂತ ಹೇಳಿದ್ರೆ, ಬಲಗೈ ತೋರ್ಬೆರಳಿಗೆ ಜಾಯಿಂಟ್ಗೆ, ಬಾಯಿ ಜಾಯಿಂಟ್ ಅಂದ್ರೆ ಇದನ್ನ ನಾವು ಮುಖ ಅಂತ ಮಾಡ್ಕೊಂಡ್ರೆ ಇಲ್ಲಿ 2 ಕಣ್ಣುಗಳು ಬರುತ್ತೆ, ಮಧ್ಯ ಮೂಗು ಬರುತ್ತೆ, ಹಾಗೆ ಕೆಳಗೆ ಬಾಯಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಆ ಬಾಯಿ ಬರೋ ಜಾಗಕ್ಕೆ ನಾವು ಗ್ರೀನ್ ಕಲರ್ ಅನ್ನ ಹಾಕ್ಬೇಕು. ಗ್ರೀನ್ ಕಲರ್ ಅನ್ನ ಹೀಗೆ ಹಾಕ್ಬೇಕು, ಬಾಯಿ ಶೇಪಲ್ಲಿ ಹಾಕ್ಬೇಕು. ಬಲಗೈ ತೋರುಬೆರಳು, ಎಡಗೈ ತೋರುಬೆರಳು ಎರಡೂ ಕೈನಲ್ಲಿ ಹಾಕ್ಬೇಕು. ಹಾಗೆ ಇದು ಹೊಟ್ಟೆಯ ರಿಫ್ಲೆಕ್ಷನ್. ಈ ಭಾಗದಲ್ಲಿ ಕೂಡ ನಾವು ಹಸಿರು ಬಣ್ಣವನ್ನ ಹಚ್ಬೇಕು. ನೆಕ್ಸ್ಟ್ ಉಂಗುರ ಬೆರಳು ಫಸ್ಟ್ ಜಾಯಿಂಟಿಗೆ ಹಸಿರು ಬಣ್ಣನ ಹಾಕ್ಬೇಕು. ಉಂಗುರ ಬೆರಳು ಫಸ್ಟ್ ಜಾಯಿಂಟು, ಹೊಟ್ಟೆ ಭಾಗ, ಬಲಗೈ ತೋರು ಬೆರಳ ಬಾಯಿಯ ರಿಫ್ಲೆಕ್ಷನ್, ಮೂರು ಭಾಗದಲ್ಲಿ ಎರಡೂ ಕೈನಲ್ಲಿ ಹಸಿರು ಬಣ್ಣ. ಮೇಡಮ್ ಈ ತರ ಹಾಕಿ, ಬಾಯಿಗೆ ಯಾವಾಗ ಹೀಗೆ ಚಿತ್ರ ಬಿಡಿಸ್ತೀವಲ್ಲ ಆ ತರ ಹಾಕಿ. ಇದನ್ನ ಹಾಕಿದಾಗ ನಮ್ಗೆ 2 ರಿಂದ 3 ದಿನ ಆ ನೋವು ತನ್ನಷ್ಟಕ್ಕೆ ತಾನು ಕಡಿಮೆ ಆಗ್ತಾ ಶಮನ ಆಗತ್ತೆ. ಇನ್ನು
ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ದೃಷ್ಟಿ ವಯಸ್ಸಾದಾಗೆ ಕಡಿಮೆ ಆಗೋದು ಸಹಜ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿರೋ ಮಕ್ಕಳಿಗೆನೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಈಗ ಯಾರಿಗೇ ಆಗ್ಲಿ, ಚಿಕ್ಕವರೇ ಆಗಿರ್ಲಿ, ದೊಡ್ಡವರೇ ಆಗ್ಲಿ, ಈಗ ನಾವ್ ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಹಜವಾದ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ, ಅದೇ ರೀತಿನಲ್ಲಿ ಈ ಒಂದು ಎಕ್ಸಸೈಸ್ ಅನ್ನ ನಾವು ರೂಢಿ ಮಾಡ್ಕೊಂಡಿದ್ದೆ ಆದ್ರೆ ನಮಗೆ ಕಣ್ಣಿನ ಉಪಯೋಗ ತುಂಬಾನೇ ದೊರಕುತ್ತೆ. ಏನು ಅದು ಎಕ್ಸಸೈಸ್ ಅಂತಂದ್ರೆ, ಫಸ್ಟ್ ಈ ಕಣ್ಣನ್ನ ಉಪ್ಪನ್ನ ಸೇರಿಸಿ ಪ್ರೆಸ್ ಮಾಡ್ಬೇಕು ಮೇಡಮ್. ಪ್ರೆಸ್ ಮಾಡ್ಬೇಕು. ಎಷ್ಟು ಸಲ ಮಾಡ್ಬೇಕು? ನಾವು ಇದಕ್ಕಾಗಿ ಸಮಯ ಬೇರೆ ಸಮಯ ಅಂತ ಏನು ಇಟ್ಕೋಬೇಕಾಗಿಲ್ಲ. ಯಾವಾಗ ಕೂತ್ಕೋತೀವಿ ಅವಾಗ ಮಾಡ್ಬೋದು. 21 ಟೈಮ್ಸ್ ಅನ್ನೋದು ಒಂದು ಎಲ್ಲದಕ್ಕೂ 21 ದಿನದ ಒಂದು ಇಟ್ಕೊಳ್ತೀವಿ ಅಳತೆನ. ಹಾಗೆ ನಾವು 21 ಟೈಮ್ಸ್ ಇದನ್ನ ಉಬ್ಬನ್ನ ಮೇಲೆ ಕೆಳಗೆ ಎರಡೂ ಸೇರಿ ನೋವಾಗೋ ಹಾಗೆ ಪ್ರೆಸ್ ಮಾಡ್ಬೇಕು. ನೆಕ್ಸ್ಟ್, ಕಣ್ಣಿನ ಕೆಳಭಾಗ ಹೀಗೆ ಪ್ರೆಸ್ ಮಾಡಿ 21 ಟೈಮ್ಸ್. ನೆಕ್ಸ್ಟ್, ಎರಡೂ ಕಣ್ಣಿನ ಉಬ್ಬುಗಳು ಕೂಡೋ ಮೂಗಿನ ಮೇಲೆ ತುದಿ ಜಾಗ ಇದನ್ನ ಪ್ರೆಸ್ ಮಾಡಿ 21 ಟೈಮ್ಸ್. ನೋವಾಗಬೇಕು. ನಂತರ ಕಿವಿಯ ಕೆಳಗಡೆ ನಮಗೆ ಇಲ್ಲಿ ಒಂದು ಹಳ್ಳ ಸಿಗತ್ತೆ. ಇದನ್ನ ಇಟ್ಕೊಂಡು 21 ಟೈಮ್ಸ್ ಪ್ರೆಸ್ ಮಾಡಿ ಬಿಡಿ. ನಂತರ ಕಣ್ಣನ್ನ ಬ್ಲಿಂಕ್ ಮಾಡಬೇಕು. ಜಸ್ಟ್ ಹೀಗೆ, ಅದು 21 ಟೈಮ್ಸ್. ನಂತರ ಹಿಂಡಿ ಬಿಡ್ಬೇಕು. ಕಣ್ಣನ್ನ ಗಟ್ಟಿಯಾಗಿ ಮುಚ್ಚಿ 21 ಟೈಮ್ಸ್. ಈ ಎಕ್ಸಸೈಸ್ ಅನ್ನ ನಾವು ರೊಟೀನ್ ಆಗಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋಕ್ ಕೂತ್ಕೊಳ್ಳೋಕ್ ಮುಂಚೆ ಮಾಡಬಹುದು, ಸಂಜೆ ಕಾಫಿ ಕುಡಿದಾದ ತಕ್ಷಣ ಮಾಡಬಹುದು, ರಾತ್ರಿ ಮಲ್ಗೋಕ್ ಮುಂಚೆ ಮಾಡಬಹುದು. ನಮ್ಮ ರೊಟೀನ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇದು ತುಂಬಾನೇ ಉಪಯೋಗ ಇದೆ. ಇದ್ರ ಜೊತೆಗೆ ಏನ್ ಮಾಡ್ಬೋದು, ಬಣ್ಣದಲ್ಲಿ 2 ತೋರ್ಬೆರಳು ಕಣ್ಣಿನ ರಿಫ್ಲೆಕ್ಷನ್ ಅಂತಂದ್ರೆ ಇಲ್ಲಿ ಬರತ್ತೆ. ಈ ಕಡೆ ಒಂದು 2 ಕಣ್ಣಿನ ರಿಫ್ಲೆಕ್ಷನ್ ಬರತ್ತೆ. ಇಲ್ಲಿಗೆ ಒಂದಿನ ಸ್ಕೈ ಬ್ಲೂ ಹಾಕ್ಬೇಕು, ಒಂದು ದಿನ ಆರೆಂಜ್ ಹಾಕ್ಬೇಕು. 2 ಬೆರಳಲ್ಲಿ ಹಾಕ್ಬೇಕು. ಸ್ಕೈ ಬ್ಲೂ ಒಂದಿನ, ಆರೆಂಜ್ ಒಂದು ದಿನ. ನೆಕ್ಸ್ಟ್, ಲೆಮನ್ ಜ್ಯೂಸು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ಕಣ್ಣು ಲಿವರ್ ಒಂದೇ ಶೇಪ್ ಅಲ್ಲಿ ಇರೋದ್ರಿಂದ ಲಿವರ್ ಇಂದ ಕಣ್ಣಿಗೆ ಲಿಂಕ್ ಇದೆ. ನಾವು ಕಣ್ಣಿನ ಆರೋಗ್ಯನ ಉತ್ತಮ ಪಡಿಸ್ಕೋಬೇಕು ಅಂದ್ರೆ ಇದು ಲಿವರ್, ಈ ಪೋರ್ಷನ್ ಲಿವರ್ ಅಂತ ಬರುತ್ತೆ. ಇದನ್ನ 20 ಟೈಮ್ಸ್ ಪ್ರೆಷರ್ ಕೊಡ್ಬೇಕು. ನೋವಾಗೋ ತರನೇ ಪ್ರೆಷರ್ ಕೊಡ್ಬೇಕು. ಎರಡೂ ಕೈನಲ್ಲಿ ಪ್ರೆಷರ್ ಕೊಡ್ಬೇಕು. ಇಷ್ಟು ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗೆ ಸಾಕಷ್ಟು ಲಾಭ ಇದೆ. ಕೈ ಕಾಲು ಜೋಮ್ ಹಿಡ್ಕೊಳತ್ತೆ. ಒಂದ್ ಅರ್ಧ ಗಂಟೆ ಕೂತ್ಕೊಳಕ್ ಆಗಲ್ಲ. ಕೈ ಎಲ್ಲ ಜೋಮ್ ಇಟ್ಕೊಳ್ಳುತ್ತೆ. ಏನ್ ಮಾಡ್ಬೋದು? ಯಾಕೆ ಆತರ ಆಗ್ತಾ ಇದೆ ಅಂದ್ರೆ ನಮ್ಮ ಲಿವರ್ ಎನರ್ಜಿ ಕಡಿಮೆ ಇರುತ್ತೆ. ಲಿವರ್ ಪಾಯಿಂಟ್ ಅಂತಂದ್ರೆ ಕಾಲು ಹೆಬ್ಬೆರಳು, ಪಕ್ಕದ ಬೆರಳು, ಇದು ಕಾಲಿನ ಹೆಬ್ಬೆರಳು, ಮಧ್ಯದ ಬೆರಳು. ಅದು ಕಾಲು ತೋರ್ಸಕ್ ಆಗ್ತಿಲ್ಲ, ಕೈ ತೋರಿಸ್ತೀನಿ. ಇದ್ರಲ್ಲಿ ಈ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ 3 ಬೆರಳು ಮೇಲಕ್ಕಿಟ್ರೆ ಇದು ಲಿವರ್ 3 ಪಾಯಿಂಟ್ ಅಂತ ಬರುತ್ತೆ ಕಾಲಲ್ಲಿ. ಆ ಲಿವರ್ 3 ಪಾಯಿಂಟ್ ಅನ್ನ 20 ಟೈಮ್ಸ್, ದಿನಕ್ಕೆ ಒಂದೇ ಸಲ, ಜಾಸ್ತಿ ಮಾಡಬಾರ್ದು, 20 ಟೈಮ್ಸ್ ಪ್ರೆಷರ್ ಹಾಕ್ಬೇಕು. ಅದು ವಾರದಲ್ಲಿ 2 ಸಲ 3 ಸಲ ಮಾಡಿದ್ರೆ ಲಿವರ್ ಸ್ಟ್ರೆಂಥನ್ ಆಗ್ತಾ ಬರ್ತಾ ಇರುತ್ತೆ. ಅವಾಗ ನಮ್ಗೆ ಜೋಮ್ ಹಿಡಿಯೋದು ಕಡಿಮೆ ಆಗುತ್ತೆ. ಒಂದೊಂದ್ಸಲ ಅದೇನಾಗುತ್ತೆ, ಕೆಲವರಿಗೆ ಹೀಟ್ ಆಗ್ಬಿಡುತ್ತೆ. ಪ್ರೆಸ್ ಮಾಡಿದಾಗ ಹೀಟ್ ಆಗತ್ತೆ. ಹೀಟ್ ಆಯ್ತಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಕೈಯಲ್ಲಿ ಲಿವರ್ ಪಾಯಿಂಟ್ ಅನ್ನ ಕಾಲಲ್ಲಿ ಹೊತ್ತಿದ್ಮೇಲೆ ಕೈಯಲ್ಲಿ ಅದನ್ನ ಕೈ ಕಾಲು ಜೋಮ್ ಹಿಡ್ಕೊಳ್ಳುತ್ತೆ ಅಂದಾಗ ಪ್ರೆಸ್ ಮಾಡಿ. ಹೀಟ್ ಆದ್ರೆ ಕೈಯಲ್ಲಿ ಪಾಯಿಂಟ್ ಪ್ರೆಸ್ ಮಾಡ್ಕೊಳ್ಳಿ, ಲಿವರ್ ಪಾಯಿಂಟ್.
ಕಾಲಲ್ಲಿ ಲಿವರ್ 3 ಇದೆ. ಅದು ನಿಮ್ಗೆ ಏನಾದ್ರು ಹೀಟ್ ಆಯ್ತು ಅಂದಾಗ ಕೈನಲ್ಲಿ ಪ್ರೆಸ್ ಮಾಡಿ. ಇದರಿಂದ ಕೈ ಕಾಲು ಜೋಮ್ ಹಿಡಿಯೋದನ್ನ ಕಡಿಮೆ ಆಗುತ್ತೆ. ಇದಕ್ಕೆಲ್ಲಾನು ನಾವು ಒಂದಿನ 2 ದಿನದಲ್ಲಿ ಆಗಲ್ಲ ಮೇಡಮ್. ಮಾಡ್ತಲೇ ಇರ್ಬೇಕು. ನಾವು ಊಟ ತಿಂಡಿನೇ ಹೇಗೆ ಹೊತ್ತಾಯ್ತು ಅಂದ್ರೆ ಮಾಡ್ತೀವೋ ಹಾಗೆ ಇದನ್ನ ನಾವು ರೂಢಿ ಮಾಡ್ಕೋಬೇಕು. ಇನ್ನು ಸೊಂಟ ನೋವು ಅಂತಂದ್ರೆ ಆಲ್ಮೋಸ್ಟ್ ನಾವೆಲ್ಲ ಫೇಸ್ ಮಾಡಿದೀವಿ. ಹೆಣ್ಮಕ್ಳಿಗಂತೂ ಅದು ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಇದು ನನ್ನ ಒಂದು ಅನುಭವ ಹೇಳ್ಬೇಕಂದ್ರೆ, ನಾನು ಒಂದು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೆ. ಹೊರಕೊಳ್ಳಕ್ಕೆ ಬೆಂಚ್ ಇರ್ಲಿಲ್ಲ. ಆ ಮೀಟಿಂಗ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡಿದ ತಕ್ಷಣ ನನಗೆ ಈ ಕೆಳಗಡೆ ಫುಲ್ ನೋವು ಬಂತು. ಹೇಗೆ ನೋವು ಬಂತಂದ್ರೆ ಎದೊಳಕ್ ಆಗ್ತಿರ್ಲಿಲ್ಲ. ಎಷ್ಟು ಕಷ್ಟಪಟ್ಟು ಮನೆಗೆ ಬಂದೆ ಅಂದ್ರೆ, ನಾನ್ ಮಾಡಿದ್ ಒಂದು ದೊಡ್ಡ ಒಂದು ಸೀರೆ ಬಟ್ಟೆ, ಹಳೆ ಕಾಲದಲ್ಲಿ ಹೊಟ್ಟೆ ಕಟ್ತಿದ್ರು ಬಾಣಂತಿಯರಿಗೆ, ಅದೇ ತರ ಒಂದು ಬೆಲ್ಟ್ ತಕೊಂಡು ಬೆಲ್ಟ್ ಹಾಕೊಂಡೆ. ಇದು ಬೆನ್ನು ಮೂಳೆ, ಹೆಬ್ಬೆಟ್ಟಿನ ಬೆನ್ನು ಮೂಳೆ. ಇಲ್ಲಿಗೆ ನಾನು ಪರ್ಪಲ್ ಒಂದು ಲೈನು, ಸ್ಕೈ ಬ್ಲೂ ಒಂದು ಲೈನ್ ಹಾಕೊಂಡು 2 ದಿನ ಹಾಕೊಂಡೆ. 2 ದಿನಕ್ಕೆ ಸೊಂಟ ನೋವು ಕಡಿಮೆ ಆಯ್ತು. ಅದೇ ನಾನೇನಾದ್ರೂ ಡಾಕ್ಟರ್ ಹತ್ರ ಹೋಗಿದ್ರೆ ಕನಿಷ್ಠ ಅಂದ್ರೆ ಒಂದು 15 ದಿನದ ಔಷಧಿಗಳನ್ನು ಕೊಡ್ತಿದ್ರು. ಅದರಿಂದ ನನಗೆ ಗ್ಯಾಸ್ಟ್ರಿಕ್ ಆಗ್ತಿತ್ತು. ಔಷಧಿಯಿಂದ ಮಗದೊಂದು ಆಗ್ತಾ ಇತ್ತು. ಸೊ ಇದನ್ನ ಸರಳವಾಗಿ ಮಾಡ್ಕೊಳ್ಬಹುದು ನಾವು. ಇದಕ್ಕೆ ಸಹನೆ ಮುಖ್ಯ. ನೋವು ಹೋಗ್ಲಿಲ್ವಲ್ಲ ನನಗೆ ಅಂತ ಆತಂಕ ಪಡೋ ಹಾಗಿಲ್ಲ, ಹೋಗೇ ಹೋಗುತ್ತೆ. ಇನ್ನು ನಿದ್ದೆದಂತೂ ತುಂಬಾ ಜನಕ್ಕೆ ನಾನು ಹೇಳಿದೀನಿ. ನಮ್ಮ ನೇಬರ್ಸ್ಗೆಲ್ಲರಿಗೂ ಒಳ್ಳೆ ನಿದ್ದೆ ಬರ್ತಾ ಇದೆ. ಅವರೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂತಿದ್ದವರು ಈಗ ಎಂಥದ್ದು ಇಲ್ಲ. ಅನ್ಸೂಯ ಥ್ಯಾಂಕ್ ಯು ಸೋ ಮಚ್ ಅಂತ ನಂಗೆ ಹೇಳ್ತಾರೆ. ಬಹಳ ಸಿಂಪಲ್. ಏನಂದ್ರೆ ರಾತ್ರಿ ಊಟ 8 ಗಂಟೆ 8:30ಗೆಲ್ಲ ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ನಾವು ಕೈ ತೊಳೆಯೋದೆಲ್ಲ ಮುಗೀತು ಅಂದ್ರೆ ಹೆಬ್ಬೆಟ್ಟಿನ ಕೆಳಗೆ ಒಂದು ಡಾರ್ಕ್ ಕಲರ್ ಹಾಕೋತೀವಿ. ಅಷ್ಟೇ ಸಾಕು. ಇಲ್ಲೇನೂ ಕೂಡ ಸ್ಕೈ ಬ್ಲೂ ಹಾಕ್ತಾರೆ. ಇದನ್ನು ಹಾಕೋಬಹುದು. ಇದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಚಲನೆ ಅಂದ್ರೆ ಏನೇನೋ ಆತಂಕಗಳು ಎಲ್ಲ ಏನೇನೋ ಇರತ್ತಲ್ಲ, ನಮ್ಗದು ನಿದ್ದೆ ಬರೋದಕ್ಕೆ ಬಿಡ್ತಾ ಇರಲ್ಲ. ಹಾಗಾಗಿ ಬ್ಲೂ ಹಾಕಿದಾಗ ಅದನ್ನ ಕಂಟ್ರೋಲ್ ಮಾಡುತ್ತೆ. ಬೇಡ, ನೀವು ಬರೀ ಬ್ಲ್ಯಾಕ್ ಒಂದು ಹಾಕೊಂಡ್ರೆ ಸಾಕು, ಮಗು ತರ ನಿದ್ದೆ ಮಾಡಬಹುದು. ತುಂಬಾ ಎಫೆಕ್ಟಿವ್ ಆಗಿರತ್ತೆ ನಿದ್ದೆಗೆ. ನಿದ್ದೆ ಮಾತ್ರೆ ತಗೊಳ್ಳೋ ಅಂತವ್ರು ಇದರ ಯೋಚನೆನೆ ಬಿಟ್ಬಿಡಬಹುದು. ಇನ್ನು ಇಚ್ಚಿಂಗ್, ಈ ಬೇಸಿಗೆ ಟೈಮ್ ನಲ್ಲಿ ಈ ತಲೆ ಒಳಗೆಲ್ಲ ಕೆಲವರಿಗೆ ಕೆರ್ಕೊಳಂಗಾಗತ್ತೆ. ಬೆವರು ಹರಿಯೋದ್ರಿಂದ ತುಂಬಾ ಕಡ್ತಾ ಬಂದ್ಬಿಡುತ್ತೆ. ಎಡಗೈ ಮಧ್ಯೆ ಬೇಸಿಗೆನಲ್ಲಿ ಬರೋ ಇಚ್ಚಿಂಗಿಗೆ ಎಡಗೈ ಮಧ್ಯಗೆರೆ ಇಲ್ಲಿಗೆ ಅಕ್ಕಪಕ್ಕ 2 ರೆಡ್ ಡಾಟ್ ಈ ತರ ಹಾಕ್ಬೋದು. ಇಚ್ಚಿಂಗ್ ಕಡಿಮೆ ಆಗುತ್ತೆ ಮೇಡಮ್. ಸ್ಲಿಪ್ ಡಿಸ್ಕ್ ಆಗಿರತ್ತೆ, ಸೊಂಟ ಬೀಗ್ತಾ ಇರತ್ತೆ. ಇದಕ್ಕೆ ನಾನು ಈಗಾಗ್ಲೇ ಹೇಳ್ದಾಗೆ ಈ ಲೈನ್ ಹಾಕೊಳ್ಬಹುದು. ಜೊತೆಗೆ ಎಡಗೈ ಉಂಗುರ ಬೆರಳು ಹಿಂದೆ ಆರೆಂಜ್ ಅಂಡ್ ಯೆಲ್ಲೋ ಕಲರ್ ಅನ್ನ ಆರೆಂಜ್ ಅಂಡ್ ಯೆಲ್ಲೋ ಕಲರ್ ಅನ್ನ ಸರ್ಕಲ್ ಅಥವಾ ಡಾಟ್ ಹಾಕ್ಬೋದು ಇಲ್ಲಿ. ಇನ್ನೊಂದು ಏನಂತಂದ್ರೆ, ಈಗ ಯೂಶಲಿ ನಾವು ಶುಂಠಿ ಸಣ್ಣ ಮಕ್ಕಳುಗಳಿಗೆ ಶೀತ ಆದಾಗ ಕಫ ಕಟ್ಕೊಂಡ್ಬಿಡತ್ತೆ. ನನ್ನ ಮೊಮ್ಮಗಳ ಮೇಲೆ ಪ್ರಯೋಗ ಆಗಿದೆ. ಅವಳು 2 ವರ್ಷದಿಂದ ಡಾಕ್ಟರ್ ಹತ್ರ ನಾವು ಕರ್ಕೊಂಡು ಹೋಗ್ತಿಲ್ಲ. ರಾತ್ರಿ ಕಫ ಕಟ್ಕೊಂಡ್ಬಿಟ್ರೆ ಉಸಿರಾಡಕ್ಕೂ ಆಗಲ್ಲ, ನಿದ್ದೆನೂ ಮಾಡಲ್ಲ, ಗೊರ ಅಂತ ಕೆಮ್ಮಕ್ಕೂ ಆಗಲ್ಲ, ಒದ್ದಾಡ. ಏನ್ ಮಾಡ್ಬಹುದು ಆಗ? ತಕ್ಷಣ ಹಸಿ ಶುಂಠಿನ ಜಜ್ಜಿಬಿಟ್ಟು ಈ ಪೋರ್ಷನ್ ಅಲ್ಲಿ, ಇದು ಲಂಗ್ಸ್ ಪೋರ್ಷನ್, ಇಲ್ಲಿಗೆ ಜಜ್ಜಿಬಿಟ್ಟು ಹಚ್ಚಿ ಒಂದ್ 10 ನಿಮಿಷ, ಜಾಸ್ತಿನೇ ಆಗತ್ತೆ, 10 ನಿಮಿಷ ಇಟ್ರೆ ಸಾಕು. ಜಾಸ್ತಿ ಇಡಬಾರ್ದು, ತುಂಬಾ ಹೀಟ್ ಆಗ್ಬಿಡತ್ತೆ. 10 ನಿಮಿಷ ಇಟ್ರೆ ಕಫ ಕರಗಿ ಕೆಳಗಿಳಿಯತ್ತೆ, ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ. ಇದಕ್ಕೆ ನಾವು ಮನೆಯಲ್ಲಿ ಮಾಮೂಲಿ ತುಳಸಿ, ದೊಡ್ಡಿ ಪತ್ರೆ ರಸ ಅದೆಲ್ಲ ಹಾಕ್ತಿವಿ. ಅದೇ ತರ ಇದು ಅಷ್ಟೇ. ಜೊತೆಗೆ ಇಲ್ಲಿ ಪ್ರೆಸ್ ಮಾಡ್ಬೇಕು, ಲಂಗ್ಸ್ ಅನ್ನ ಪ್ರೆಸ್ ಮಾಡಿ ಆ ಶುಂಠಿನ ಹಚ್ಚಿದ್ರೆ 10 ನಿಮಿಷದಲ್ಲಿ ಆರಾಮಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ.
ಹಾಗೇನೆ ಈ ಶುಂಠಿನ ಆ ತುಂಬಾ ರೀತಿನಲ್ಲಿ ನಾವು ಬಳಸ್ತೀವಿ, ತುಂಬಾ ರೀತಿನಲ್ಲಿ. ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೂ ಕೂಡ ನಾವು ಬೆಳಗ್ಗೆ ಹೊತ್ತು ಶುಂಠಿ, ಅರಿಶಿನ, ಬೆಳ್ಳುಳ್ಳಿ ಕುದಿಸಿದ ನೀರನ್ನ ಕುಡಿತೀವಿ. ಹಾಗೆ ಅಂಗಾಲಿಗೆ ಇದೇ ಶುಂಠಿನ ಜಜ್ಜಿಬಿಟ್ಟು ರಾತ್ರಿ ಹೊತ್ತು ಮಲ್ಕೊಳ್ಳೋ ಮುಂಚೆ ಅಂಗಾಲಿಗೆ ಅದನ್ನ ಪೇಸ್ಟ್ ನ ಅಂಟಿಸ್ಬಿಟ್ಟು ಮಲ್ಕೊಂಡ್ರೆ ಆಲ್ಮೋಸ್ಟ್ ಕಾಲನ್ನ ಎಳುತ್ತಾ ಸೆಳೆತಾ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ ಶುಂಠಿಯಿಂದ. ನೆಕ್ಸ್ಟ್ ಈಗ ಫ್ರೋಸನ್ ಶೋಲ್ಡರ್ ನನಗೆ ಒಂದು ಮುಗೀತು ನಂದು ಕಾಲ, ಇನ್ನು ನನ್ಗೆ ಆಗಲ್ಲ, ಇನ್ನು ನನ್ನ ಕೈನಲ್ಲಿ ಏನು ಅನ್ನೋ ಸ್ಥಿತಿಗೆ ಹೋಗಿದ್ದೆ. ಕೈ ಎತ್ತಕ್ಕಾಗಲ್ಲ, ತಲೆ ಬಾಚ್ಕೊಳಕ್ಕಾಗಲ್ಲ, ಬಹಳ ಕಷ್ಟ ಆಗೋಯ್ತು ನನಗೆ. ನಾ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅವಾಗ. ಕಲರ್ ಥೆರಪಿನೂ ನನಗ್ ಗೊತ್ತಿರ್ಲಿಲ್ಲ. ಜಸ್ಟ್ ಎಕ್ಸರ್ಸೈಸ್ಗಳು ಮಾಡ್ತಾ ಬಂದೆ. ಕೈ ಎಷ್ಟಾಗುತ್ತೋ ಅಷ್ಟು ಕೈನ ಫ್ರೀ ಬಿಟ್ಟು ಎಕ್ಸರ್ಸೈಸ್ ಮಾಡೋದು ಮಾಡ್ತಾ ಬಂದೆ. ಫ್ರೋಸನ್ ಶೋಲ್ಡರ್ ಕಡಿಮೆ ಆಯ್ತು. ಬಟ್ ಅದಕ್ಕೆ ಕಲರ್ ಥೆರಪಿನಲ್ಲಿ ಕೂಡ ಒಂದು ಅವಕಾಶ ಇದೆ. ಬಲಗೈ ಕಿರುಬೆರಳಿನ ಕೊನೆ ಜಾಯಿಂಟ್ಗೆ ದಿನ ಬಿಟ್ಟು ದಿನ ರೆಡ್ ಮತ್ತೆ ಸ್ಕೈ ಬ್ಲೂ ರಿಂಗ್ ಹಾಕ್ತಾ ಬರೋದು. ರೆಡ್ ಮತ್ತೆ ಸ್ಕೈ ಬ್ಲೂ ಫ್ರೋಸನ್ ಶೋಲ್ಡರ್ಗೆ. ಜೊತೆಗೆ ನಾವು ಎಕ್ಸರ್ಸೈಸ್ ಮಾಡಲೇಬೇಕು. ಯಾವುದೇ ಒಂದು ಅಂಗನು ಚಲನೆ ಇಲ್ಲದೆ ಇದ್ರೆ ಅದು ಹಾಗೇನೆ ಆಗತ್ತೆ. ಇತ್ತೀಚೆಗೆ ನಾವು ರುಬ್ಬಲ್ಲ, ಒಗೆಯಲ್ಲ, ಒರೆಸಲ್ಲ ಆಗ್ಬಿಟ್ಟು ನಮ್ ಶೋಲ್ಡರ್ಗಳು ಫ್ರೋಸನ್ ಶೋಲ್ಡರ್ ಆಗ್ಬಿಟ್ಟಿದೆ. ಹಾಗಾಗಿ ಇದ್ರ ಜೊತೆಗೆ ನುಗ್ಗೆ ಬೀಜ, ಒಣಗಿರೋ ನುಗ್ಗೆ ಬೀಜನ ಪುಡಿ ಮಾಡಿ ಇಟ್ಕೊಂಡು ಸೇವನೆ ಮಾಡೋದು ಕೂಡ ಇದಕ್ಕೆ ತುಂಬಾ ಉಪಯೋಗ. ಹಾಗೇನೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಂಬರ್ 2 ಅಂತ ಬರ್ಕೊಳ್ಳೋದು ಕೂಡ ಫ್ರೋಸನ್ ಶೋಲ್ಡರ್ಗೆ ಒಂದು ರೆಮಿಡಿ. ಬ್ಲೂ ಕಲರ್ ಪೆನ್ ಅಲ್ಲಿ ಬರೀಬೇಕು. ಇನ್ನು ಅಷ್ಟೇ ಮೇಡಮ್. ಇದು ಇನ್ನು ಆಲ್ಮೋಸ್ಟ್ ಎಲ್ಲ ನಾನು ಮೊದಲನೇ ಸಲ ಒಂದ್ಸಲ ಹೇಳ್ದಾಗ್ಲೇ ಹೇಳ್ಬಿಟ್ಟಿದ್ದೀನಿ, ಮತ್ತೆ ರಿಪೀಟ್ ಆಗ್ಬಿಡತ್ತೆ. ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.